ಮೊದಲನೇದಾಗಿ ಈ ಊರಿನ ಆರಾಧ್ಯ ದೇವರಾದ ಶ್ರೀ ಶಾಂತೇಶ್ವರ ಗಣಮನೆಯದು ಈ ಶಾಂತೇಶ್ವರ ಹೆಸರಿನ ಸಂಸ್ಥೆ ನಮ್ಮ ಶಾಂತೇಶ್ವರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವಂಥ ಸ್ವಚ್ಛ ಭಾರತ ಅಭಿಯಾನ ಮಿಷನ್ ಅಡಿಯಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಭಾಗವಹಿಸಿದಂಥ ನಮ್ಮ ಪೌರಸಭೆ ಸದಸ್ಯರಾದ ಸುಧೀರ್ ಕರ್ಕಟ್ಟಿ ಅವರೇ, ನಮ್ಮ ರಾಘು ಕುಲಕರ್ಣಿ ಸರ್ ಅವರೇ, ಇಂಗ್ಲೇಸರ್ ಸರ್ ಅವರೇ, ನಮ್ಮ ನೀಲಕಂಠ ಪಾಟೀಲ್ ಅವರೇ, ನಜೀರ್ ಸರ್ ಅವರೇ, ಸೋಮೇಶ್ ಸರ್ ಅವರೇ, ಮಲ್ಲು ಕಾಳೆ ಅವರೇ, ಮತ್ತು ಈ ವೇದಿಕೆಯಲ್ಲಿ ಆಶ್ರಯರಾಗಿದ್ದ ಮೂರು ಮಕ್ಕಳೇ, ಯಾಕಂತಂದರೆ ನನಗೆ ಭಾಳ ಖುಷಿ ಅನಿಸ್ತದೆ ಸರ್. ನಾನು ಇದೇ ಸ್ಕೂಲಲ್ಲಿ ಶಾಲೆ ಕಲಿತು ಹೋಗಿದ್ದೇನೆ, ಒಂದು ಇದೇ ಶಾಂತೇಶ್ವರ ಹೈಸ್ಕೂಲು. ಇವತ್ತು ನಮ್ಮ ಊರಿನ ಎಲ್ಲ ನಾಗರಿಕರು ಮತ್ತು ಎಲ್ಲ ಪುರಸಭೆ ಸಪೋರ್ಟದಿಂದ ಮತ್ತು ಈ ಮತಕ್ಷೇತ್ರದ ಶಾಸಕರಾದ ಯಶವಂತರಾವ್ ಪಾಟೀಲ್ ಸಹಾಯದಿಂದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕಂತಂದರೆ ದೇಶದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಇದು ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂತಂದರೆ ಸ್ವಚ್ಛತೆ ಇರಬೇಕು, ಸ್ವಚ್ಛತೆ ಇರಬೇಕು. ಯಾವಾಗಲೂ ಸ್ವಚ್ಛತೆ ಇದ್ದರೆ ಅದು ಒಂದು ಥರ ಮನುಷ್ಯಗೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಯಾವುದೇ ಸ್ವಚ್ಛತೆ ಅನ್ನೋದು ಬರೀ ನಾವು ನಮ್ಮ ಮನೆಯನ್ನು ಸ್ವಚ್ಛತೆ ಮಾಡ್ಕೋಬಹುದು, ಆಜು ಬಾಜು ಇದ್ದವರು ತಿಳಿಸಿ ಹೇಳಬೇಕು. ಯಾಕಂದರೆ ನಮ್ಮ ಒಂದು ಮನೆ ಸ್ವಚ್ಛತೆ ಆಗೋದಿಲ್ಲ. ಯಾಕಂದರೆ ಆಜು ಬಾಜು ನಮ್ಮ ಓಣಿ ಊರು ಅದರ ಬಗ್ಗೆ ಯಾರಿಗೆ ಅರಿವಿರಲ್ಲ ಅವರಿಗೆ ನಾವು ಮನವರಿಕೆ ಮಾಡಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಮಾಡಬೇಕಾಗ್ತದೆ. ಯಾಕಂತಂದರೆ ಮತ್ತು ಈ ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಹಸಿ ಕಸ ಮತ್ತು ಒಣ ಕಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಕಾಂಪಿಟೇಷನ್. ಅದನ್ನು ನಾವು ಪ್ರಬಂಧ ಬರೆದು ನಾವು ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನ ಗೆದ್ದು ಇನ್ನೊಬ್ಬರಿಗೆ ಮಾದರಿ ಆಗಬೇಕಾಗ್ತದೆ. ಬರೀ ನಾವು ಗೆದ್ದರೆ ಆಗೋದಿಲ್ಲ, ಅದು ನಾವು ಕಾರ್ಯರೂಪಕ್ಕೆ ತರಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಹೀಗೆ ಹೇಳಿ ಮತ್ತು ಹೊಸ ಕಸ ಮತ್ತು ಒಣ ಕಸ ಅದು ಬೇರ್ಪಡಿಸ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಪುರಸಭೆ ಎಲ್ಲ ಸಿಬ್ಬಂದಿ ಭಾಳ ಕಷ್ಟ ಆಗ್ತದೆ, ಅದು ಬೇರ್ಪಡಿಸ್ಬೇಕಾದ್ರೆ ನಾವೇ ಅದರ ಕೆಲಸ ಮಾಡಿಕೊಂಡ್ರೆ ಅದರ 50% ಭಾಗ ನಮ್ಮ ಪುರಸಭೆಯ ನೀವು ಕೆಲಸ ಹಾಗೆ ಮಾಡ್ತೀವಿ ಅಂತ ಹೇಳಿ ಮತ್ತು ನಮ್ಮ ಊರ ರಾಜ್ಯ ಜಿಲ್ಲೆ ಮತ್ತು ನಮ್ಮ ದೇಶಕ್ಕೆ ನಾವು ಮಾದರಿ ಆಗ್ತೀವಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ. ಮತ್ತು ಮಾತಾಡೋಕ್ಕೆ ನಾನು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.